ನನಗೆ ಕಮೆಂಟ್ ಹಾಕ್ತಿದ್ರು. ಆ ಕಮೆಂಟ್ ಏನಂತ ಅಂದರೆ, ಭರತ್, ನಾವು ಗ್ರೀನ್ ಸ್ಕ್ರೀನ್ ಶಾಟ್ ಕ್ರಿಯೇಟ್ ಮಾಡೋದು ಹೇಗೆ, ಸರಿಯಾದ ಮಾರ್ಗವೇನು ಅಥವಾ ಸರಿಯಾದ ದಾರಿ ಏನು ಅಂತ ತುಂಬ ಜನ ಹೊಸ ಹೊಸ ಯೂಟ್ಯೂಬರ್ಸು ನನಗೆ ಕಮೆಂಟ್ ಹಾಕ್ತಿದ್ರು. ಅದಕ್ಕೆ ಈ ವಿಡಿಯೋದಲ್ಲಿ ಸರಿಯಾದ ಮಾರ್ಗವನ್ನು ತೋರಿಸ್ತಾ ಇದ್ದೀನಿ, ಹೇಗೆ ಗ್ರೀನ್ ಸ್ಕ್ರೀನ್ ಶಾರ್ಟ್ಸ್ ಕ್ರಿಯೇಟ್ ಮಾಡೋದು ಅಂತ. ಅದಕ್ಕೆ ಯಾವುದೇ ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ಆಗಲಿ, ಯೂಟ್ಯೂಬರ್ ಆಗಲಿ, ಈ ವಿಡಿಯೋ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ವಿಡಿಯೋ ಒಂದು ಸೆಕೆಂಡ್ ಸ್ಕಿಪ್ ಮಾಡಿದೆ ಪೂರ್ತಿ ನೋಡ್ರೆ ಅವಾಗ ನಿಮಗೆಲ್ಲ ಅರ್ಥ ಆಗುತ್ತೆ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ವಿತ್ ಭರತ್. ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೆ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರ ಒಳ್ಳೆ ಕಾಂಟೆಂಟ್ ಆಗಲಿ, ಒಳ್ಳೆ ವಿಡಿಯೋಸ್ ಆಗಲಿ ನಾನು ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ತರ ಮಾಡಿದೆ ನಮ್ಮ ಒಂದು ಟಾಪಿಕ್ನ ಶುರು ಮಾಡೋಣ. ಈಗ ಫಸ್ಟ್ ಗ್ರೀನ್ ಸ್ಕ್ರೀನ್ ಶಾಟ್ಸ್ ಏನು ಲಾಭ ಏನು ನಷ್ಟ ಅಂತ ಫಸ್ಟ್ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಏನು ಲಾಭ ಅಂತ ಫಸ್ಟ್ ತಿಳ್ಕೊಳ್ಳೋಣ. ಏನು ಲಾಭ ಅಂತ ಅಂದರೆ ಒಂದೇ ಲಾಭ ಇರೋದು, ಮಿಕ್ಕಿದೆಲ್ಲ ನಷ್ಟ. ಅದೇನು ಲಾಭ ಅಂತ ಅಂದರೆ ಜಾಸ್ತಿ ಈ ಪರ್ಟಿಕ್ಯುಲರ್ ಗ್ರೀನ್ ಸ್ಕ್ರೀನ್ ಶಾಟ್ಸ್ ವೈರಲ್ ಆಗುತ್ತೆ, ಪ್ಲಸ್ ಜಾಸ್ತಿ ಸಬ್ಸ್ಕ್ರೈಬರ್ ನಿಮಗೋಸ್ಕರ ತಂದ್ಕೊಡುತ್ತೆ. ಅದಕ್ಕೆ ಒಂದು ಡೆಡಿಕೇಟೆಡ್ ಆಗಿ ಮುಂಚೆ ವಿಡಿಯೋ ಮಾಡಿದೆ, 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದು ಹೇಗೆ ಅಂತ. ಆ ವಿಡಿಯೋದಲ್ಲಿ ಹೇಳಿದೆ ನಾನು, ನೀವು ಗ್ರೀನ್ ಸ್ಕ್ರೀನ್ ಶಾಟ್ಸ್ ಮಾಡ್ತಾ ಇರಿ, ನೀವು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋವರೆಗೂ. ಕಂಪ್ಲೀಟ್ ಆದಮೇಲೆ ಪೂರ್ತಿ ಗ್ರೀನ್ ಸ್ಕ್ರೀನ್ ಶಾಟ್ ಡಿಲೀಟ್ ಮಾಡಿಬಿಡಿ, ಇಲ್ಲ ಅಂತಂದರೆ ನಿಮಗೆ ರಿಯೂಸ್ ಕಾಂಟೆಂಟ್ ಪ್ರಾಬ್ಲಮ್ ಬರುತ್ತೆ ಅಂತ. ಹೌದು, ರಿಯೂಸ್ ಕಾಂಟೆಂಟ್ ಪ್ರಾಬ್ಲಮ್ ಬರುತ್ತೆ, ಅದೊಂದು ಮೇಜರ್ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ನಿಮಗೆ ರಿಯೂಸ್ ಕಾಂಟೆಂಟ್ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಆದರೆ ಅಡ್ವಾಂಟೇಜ್ ಏನಂತ ಅಂದರೆ ಸಬ್ಸ್ಕ್ರೈಬರ್ಸ್ ಬರ್ತಾನೆ ಇರ್ತಾರೆ, ಜಾಸ್ತಿ ವೈರಲ್ ಆಗುತ್ತೆ ಗ್ರೀನ್ ಸ್ಕ್ರೀನ್ ಶಾಟ್ಸು. ಅದಕ್ಕೆ ಯಾವುದೇ ಒಬ್ಬ ಹೊಸ ಯೂಟ್ಯೂಬರ್ ಆಗಲಿ, ನೀವು ಗ್ರೀನ್ ಸ್ಕ್ರೀನ್ ಶಾಟ್ಸ್ ಮಾಡಬೇಕಂತ ಉದ್ದೇಶ ಇದ್ದರೆ, ನೀವು ಹೊಸ ಯೂಟ್ಯೂಬರ್ ಆಗಿರಬೇಕು ಅಥವಾ ನಿಮ್ಮ ಚಾನಲ್ ಅಕಸ್ಮಾತ್ ಮಾನಿಟೈಸೇಷನ್ ಆಗಿಲ್ಲ ಅಂತ ಅಂದರೆ ಅವಾಗ ನೀವು ಗ್ರೀನ್ ಸ್ಕ್ರೀನ್ ಶಾಟ್ಸ್ ಮಾಡ್ಬೋದು 1000 ಸಬ್ಸ್ಕ್ರೈಬರ್ಸ್ ಪಡೆಯೋವರೆಗೂ. 1000 ಸಬ್ಸ್ಕ್ರೈಬರ್ಸ್ ಆದಮೇಲೆ ಎಲ್ಲ ಡಿಲೀಟ್ ಮಾಡಬೇಕಿಲ್ಲ, ರಿಯೂಸ್ ಕಾಂಟೆಂಟ್ ಪ್ರಾಬ್ಲಮ್ ಬರುತ್ತೆ. ಅಕಸ್ಮಾತ್ ಏನಾದರೂ ಯಾರ್ಯಾರು ಚಾನಲ್ ಮಾನಿಟೈಸೇಷನ್ ಆಗಿದ್ರೆ, ಅಯ್ಯೋ ನಂಗೆ ಸಬ್ಸ್ಕ್ರೈಬರ್ ಬೇಕಪ್ಪ, ನಂಗೆ ಸಬ್ಸ್ಕ್ರೈಬರ್ ಬೇಕು ಅಂತ ಗ್ರೀನ್ ಸ್ಕ್ರೀನ್ ಶಾಟ್ ಮಾಡಿಬಿಟ್ರೆ ನಿಮಗೆ ರಿಯೂಸ್ ಕಾಂಟೆಂಟ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಮೈಂಡಲ್ಲಿ ಇಟ್ಕೊಳ್ಳಿ ಇದನ್ನ. ಹೊಸ ಯೂಟ್ಯೂಬರ್ ಯಾರು ಚಾನಲ್ ಮಾನಿಟೈಸೇಷನ್ ಆಗಿಲ್ಲ ಅವ್ರು ಮಾತ್ರ ಗ್ರೀನ್ ಸ್ಕ್ರೀನ್ ಶಾಟ್ಸ್ ಮಾಡ್ಬೋದು, ಯಾರು ಮಾನಿಟೈಸೇಷನ್ ಆಗಿದೆ ಅವ್ರು ಮಾಡಬಾರ್ದು. ಈ ಪಾಯಿಂಟ್ನ ನಿಮ್ಮ ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ. ಮತ್ತು ಇನ್ನೊಂದು ಏನಂತ ಅಂದರೆ, ಬನ್ನಿ ಟಾಪಿಕ್ ಬರೋಣ. ಅದೇನಂತ ಅಂದರೆ ಗ್ರೀನ್ ಸ್ಕ್ರೀನ್ ಶಾಟ್ಸ್ ಕ್ರಿಯೇಟ್ ಮಾಡೋದಕ್ಕೆ ಸರಿಯಾದ ಮಾರ್ಗವೇನು ಅಂತ ಪೂರ್ತಿ ಡೀಟೇಲಾಗಿ ತಿಳಿಸ್ತೀನಿ. ತುಂಬ ಜನ ಏನಂತ ಅಂದರೆ ಸರಿಯಾಗಿ ಅದ್ರಿಗೆ ರಿಯಾಕ್ಷನ್ ಕೊಡಲ್ಲ, ಸರಿಯಾಗಿಲ್ಲ ಮಾಡಲ್ಲ, ಅದ್ರಿಗೆ ಅದೇನೇನು ಮಾಡಲ್ಲ, ಅದೇನೇನು ಸರಿಯಾಗಿ ರಿಯಾಕ್ಷನ್ ಕೊಡಬೇಕು ನಾವು ಅಂತ ಪೂರ್ತಿ ಡೀಟೇಲ್ ಆಗಿ ನಿಮಗೋಸ್ಕರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದಲ್ಲ, ಸೈಡಲ್ಲಿ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಒಳಗೋಸ್ಕರ ಒಂದು ಗ್ರೀನ್ ಸ್ಕ್ರೀನ್ ಶಾಟ್ ಏನೈತಲ್ಲ ಶಾರ್ಟ್ ಇಟ್ಕೊಂಡ್ರಿ, ಯಾವುದೇ ಒಂದು ಶಾರ್ಟ್ ಆಗಲಿ ಅದನ್ನ ನೀವು ಗ್ರೀನ್ ಸ್ಕ್ರೀನ್ ಮಾಡ್ಬೇಕಂತ ಅಂದರೆ ಅದು ಉದಾಹರಣೆಗೋಸ್ಕರ ಚಾಯ್ಸ್ ಮಾಡ್ಕೊಂಡ್ರೆ ಈ ಶಾರ್ಟ್ನ ಚಾಯ್ಸ್ ಮಾಡಿದ್ದೀನಿ. ಈಗ ಹೇಗೆ ಮಾಡೋದಂತ ಅಂದರೆ ನೋಡಿ, ಕೆಳಗಡೆ ರಿಮಿಕ್ಸ್ ಆಪ್ಷನ್ ಅಂತ ಕಾಣಿಸುತ್ತಿಲ್ಲಿ ನೋಡಿ, ಇಲ್ಲಿ ಲೈಕು, ಡಿಸ್ಲೈಕು, ಕಾಮೆಂಟ್ಸು, ಶೇರ್, ಅದ್ರ ಕೆಳಗಡೆ ರಿಮಿಕ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಕೊಡಬೇಕು. ನೆಕ್ಸ್ಟು 5 ಸೆಟ್ಟಿಂಗ್ ಬರುತ್ತೆ ನಿಮಗೆ, 5 ಥರ. ಯೂಸ್ ದಿಸ್ ಸೌಂಡ್, ಕೊಲ್ಯಾಬ್, ಗ್ರೀನ್ ಸ್ಕ್ರೀನ್ ಶಾಟ್, ಕಟ್ ದಿಸ್ ವಿಡಿಯೋ, ಸ್ಟಾರ್ಟ್ ಫಾರ್ ನರ್ಡ್ಸ್ ಅಂತ. ಇಲ್ಲಿ ಗ್ರೀನ್ ಸ್ಕ್ರೀನ್ ಬೇಕು ನಮಗೆ, ಇದು ಇಂಪಾರ್ಟೆಂಟ್. ಗ್ರೀನ್ ಸ್ಕ್ರೀನ್ ಮೇಲೆ ಕ್ಲಿಕ್ ಕೊಡ್ತೀನಿ. ಇಲ್ಲಿ ನಮಗೆ ಒಂದು ಟೈಮ್ ಲೈನ್ ಬರುತ್ತೆ 15 ಸೆಕೆಂಡ್ಸ್ ಅಂತ. ಸಪೋಸ್ ಈಗ ಈ ಪರ್ಟಿಕ್ಯುಲರ್ ಶಾರ್ಟ್ 1 ಮಿನಿಟ್ ಇತ್ತಂತ ಅಂದರೆ ನಾವು ಗ್ರೀನ್ ಸ್ಕ್ರೀನ್ ಮಾಡೋಕ್ಕಾಗೋದು ಕೇವಲ 15 ಸೆಕೆಂಡ್ ಅಷ್ಟೇ. ಅದಕ್ಕೆ ಆ ಪರ್ಟಿಕ್ಯುಲರ್ ಟೈಮ್ ಲೈನ್ ಇದೆಯಲ್ಲ ಅಥವಾ ನೀವು ಚಾಯ್ಸ್ ಮಾಡಬೇಕಾಗುತ್ತೆ. ನೋಡಿ, ಈಗ ಪರ್ಟಿಕ್ಯುಲರ್ ಏನಿದೆ ಟೈಮ್ನ 15 ಸೆಕೆಂಡ್ ನಾನು ಗ್ರೀನ್ ಸ್ಕ್ರೀನ್ ಶಾಟ್ ಮಾಡ್ಬೇಕಂತ ಇದ್ದೀನಿ, ಆ ಟೈಮ್ಲೈನ ನಾನು ಚಾಯ್ಸ್ ಮಾಡಿದ್ದೀನಿ. ಈಗ ಚಾಯ್ಸ್ ಮಾಡಾದ್ಮೇಲೆ ಡನ್ ಅಂತ ಕೊಡಿ. ಡನ್ ಅಂತ ಕೊಟ್ಟಾದ್ಮೇಲೆ ಈಗ ನಮಗೆ ಪ್ರೊಸೆಸಿಂಗ್ ಅಂತ ಬರುತ್ತೆ. ಮೈಂಡಲ್ಲಿ ಇಟ್ಕೊಳ್ಳಿ, ಯಾವ್ದು ನೀವು ಚಾಯ್ಸ್ ಮಾಡ್ಬೇಕಂತಿದ್ದಾರೆ ಟೈಮ್ ಲೈನ್ ಅದನ್ನ ಚಾಯ್ಸ್ ಮಾಡಿ. ನೋಡ್ತಾ ಇರ್ಬೋದಲ್ಲ, ಒಂದು ಸ್ವಲ್ಪ ಹೊತ್ತು ನಮಗೆ ಲೋಡ್ ಆಗುತ್ತೆ ಪ್ರೊಸೆಸಿಂಗ್, ಆಮೇಲೆ ಮತ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದಲ್ಲ, ಇಲ್ಲಿ ಯೂಸ್ ಯುವರ್ ಬ್ಯಾಕ್ಗ್ರೌಂಡ್ ಟು ಕ್ರಿಯೇಟ್ ಯುವರ್ ಓನ್ ಕಾಂಟೆಂಟ್ ಇಂದ 4 ಬ್ಯಾಕ್ಗ್ರೌಂಡ್ ಅಂತ ಬಂದಿರುವಂಥದ್ದು. ಇಲ್ಲಿ ತುಂಬ ಜನ ತಪ್ಪು ಮಾಡೋದೇನಂತ ಅಂದರೆ ನೋಡಿ, ಈ ಥರ ಇಷ್ಟು ಚಿಕ್ಕದು ಮಾಡ್ಬಿಟ್ಟು ಇಲ್ಲೆಲ್ಲೋ ಸೈಡಲ್ಲಿ ಇಟ್ಬಿಟ್ಟಿರ್ತಾರೆ. ಇದು ಆದರೆ ತಪ್ಪು. ನೀವು ಇದನ್ನ ದೊಡ್ಡದಾಗಿ ಮಾಡಬೇಕು, ಇಷ್ಟು ದೊಡ್ಡದಾಗಿ ನೀವು ಮಾಡಬೇಕಾಗುತ್ತೆ. ದೊಡ್ಡದಾಗಿ ಮಾಡಿಬಿಟ್ಟು ಈ ಥರ ಇಕ್ಬೇಕಾಗುತ್ತೆ. ಮತ್ತು ತುಂಬ ಜನ ಏನಂತ ಅಂದರೆ ರಿಯಾಕ್ಷನ್ ಕೊಡಲ್ಲ. ರಿಯಾಕ್ಷನ್ ಕೊಡಬೇಕಾದ್ರಿಗೆ ಸುಮ್ಮನೆ ಈ ಥರ ನಿಂತ್ಕೊಂಡ್ಬಿಟ್ಟಿರ್ತಾರೆ, ಏನು ರಿಯಾಕ್ಷನ್ ಕೊಡಲ್ಲ. ರಿಯಾಕ್ಷನ್ ಕೊಟ್ಟರೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗೋದು ನಿಮಗೆ. ಮೈಂಡಲ್ಲಿ ಇಟ್ಕೊಳ್ಳಿ ಇದನ್ನ, ರಿಯಾಕ್ಷನ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಮತ್ತು ನೋಡಿ, ಸೈಡಲ್ಲಿ ಒಂದು ಸೆಟ್ಟಿಂಗ್ಸ್ ಎಲ್ಲ ಕಾಣಿಸಿದೆ. ಇಲ್ಲಿ ನೋಡಿ, ನಮಗೆ ಈ ಥರ ಸೆಟ್ಟಿಂಗ್ಸ್ ಎಲ್ಲ ಕಾಣಿಸ್ತಾ ಇರುವಂಥದ್ದು, ನೀವೆಲ್ಲ ಆನ್ ಮಾಡ್ಕೊಬೋದು. ಮತ್ತು ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂತ ಅಂದರೆ ಮೈಕ್ರೋಫೋನ್ ಆಫ್ ಇರುತ್ತೆ, ನೀವು ಇದನ್ನ ಆನ್ ಮಾಡ್ಕೊಬೇಕಾಗುತ್ತೆ. ಮೈಂಡಲ್ಲಿ ಇಟ್ಕೊಳ್ಳಿ, ಎಂತಕ್ಕೆ ಮೈಕ್ರೋಫೋನ್ ಆನ್ ಮಾಡ್ಕೊಬೇಕಂತ ಅಂದರೆ ಇದು ಸರಿಯಾದ ಮಾರ್ಗ. ತುಂಬ ಜನ ಈ ರೀತಿ ಮಾಡ್ಕೊಳ್ಳಲ್ಲ, ಇದರಿಂದ ಅವರು ಓನ್ ಕಾಂಟೆಂಟ್ ಆಗಲ್ಲ. ಅದು ಅವಾಗ ತಕ್ಷಣವೇ ನಿಮಗೆ ರಿವ್ಯೂಸ್ ಕಾಂಟೆಂಟ್ ಪ್ರಾಬ್ಲಮ್ ಬಂದೇ ಬಿಡುತ್ತೆ. ಹೌದು, ಅವಾಗ ಜಾಸ್ತಿ ನಿಮ್ಮ ಒಂದು ಏನಂತಲ್ಲ ಗ್ರೀನ್ ಸ್ಕ್ರೀನ್ ಶಾಟ್ಸ್ ಜಾಸ್ತಿ ವ್ಯೂಸ್ ಬರಲ್ಲ, ಜಾಸ್ತಿ ಸಬ್ಸ್ಕ್ರೈಬರ್ ಬರಲ್ಲ. ಇದೊಂದು ನೀವು ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ. ಅದಕ್ಕೆ ಮೈಕ್ರೋಫೋನ್ ಆನ್ ಮಾಡ್ಕೊಂಡ್ರೆ ನಿಮ್ಮೊಂದು ವಾಯ್ಸ್ ಕೊಟ್ಟರೆ ಆ ಪರ್ಟಿಕ್ಯುಲರ್ ಗ್ರೀನ್ ಸ್ಕ್ರೀನ್ ಶಾಟು ತುಂಬ ಚೆನ್ನಾಗಿರುತ್ತೆ. ವ್ಯೂವರ್ಸ್ ನೋಡಿದಾಗ ತಕ್ಷಣವೇ ಓ ಸೂಪರ್ ಆಗೈತೆ ಅಂತ ಟಕ್ ಅಂತ ಅಲ್ಲೇ ಸಬ್ಸ್ಕ್ರೈಬ್ ಮಾಡ್ತಾರೆ ಸ್ಪಾಟಲ್ಲಿ. ಹೌದು,
ಅದಕ್ಕೇನೆ ನೀವು ಅಷ್ಟು ಚೆನ್ನಾಗಿ ರಿಯಾಕ್ಷನ್ ಕೊಡ್ಬೇಕು, ಅಷ್ಟು ಚೆನ್ನಾಗಿ ನೀವು ಮಾತಾಡಬೇಕಾಗುತ್ತೆ ಪರ್ಟಿಕ್ಯುಲರ್ ಗ್ರೀನ್ ಸ್ಕ್ರೀನ್ ಶಾಟ್ಗೆ. ಈಗ ಗ್ರೀನ್ ಸ್ಕ್ರೀನ್ ಶಾಟ್ ಇದ್ರಿಗೆ ನಾವು ರಿಯಾಕ್ಷನ್ ಕೊಡೋದು ಹೇಗೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ನೋಡಿ. ಗ್ರೀನ್ ಸ್ಕ್ರೀನ್ ಶಾಟ್ ನೀವು ಸ್ಟಾರ್ಟ್ ಮಾಡ್ಬೇಕಂತ ಅಂದರೆ ಒಂದು ರೆಡ್ ಬಟನ್ ಇರುತ್ತೆ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಕೊಡಬೇಕು. ನೋಡ್ತಾ ಇರ್ಬೋದಲ್ಲ, ಇಲ್ಲಿ ಒಬ್ಬರು ಅಣ್ಣ ಇದ್ದಾರೆ, ಎಲ್ಲ ತಿಂಡಿ ಎಲ್ಲ ಇಟ್ಕೊಂಡಿದ್ದಾರೆ ನೋಡಿ. ಥಮ್ಸಪ್ ಗೋಸ್ಕರ ಒಂದು ಲೋಟ ಎತ್ಕೊಂತಿದ್ದಾರೆ, ಬಿದ್ದೋಯ್ತು ಲೋಟ. ಈಗ ತಂಗಿ ಎದೊಳ್ದು ಎಲ್ಲ ತಿಂಡಿ ಡ್ರಿಂಕ್ಸ್ ಎಲ್ಲ ಒಳಗೆ ಹೋಯ್ತು. ಈ ರೀತಿ ರಿಯಾಕ್ಷನ್ ಮಾಡಬೇಕು. ನಮ್ಮ ಒಂದು ಏನಿದ್ದಾರೆ ರಿಯಾಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಚೆನ್ನಾಗಿ ರಿಯಾಕ್ಷನ್ ಕೊಡ್ತೀವಿ ಅಷ್ಟು ಆಡಿಯನ್ಸ್ ನಮಗೆ ಇಷ್ಟಪಡ್ತಾರೆ ಅಂತ ಹೇಳ್ಬೋದು. ಮೈಂಡಲ್ಲಿ ಇಟ್ಕೊಳ್ಳಿ, ರಿಯಾಕ್ಷನ್ ಇದೆ ಅಲ್ಲಿ ತುಂಬ ಇಂಪಾರ್ಟೆಂಟ್. ಇದು ನಿಮ್ಮದು ವಿಡಿಯೋ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮೊಂದು ಶಾರ್ಟ್ ವಿಡಿಯೋ ಮೇಲೆ ಹೇಗೆ ರಿಯಾಕ್ಷನ್ ಕೊಡಬೇಕು ಅಂತ ಮೈಂಡಲ್ಲಿ ಇಟ್ಕೊಳ್ಳಿ. ನಿಮ್ಮ ಒಂದು ಮೈಂಡಲ್ಲಿ ಇಟ್ಕೊಬೇಕು ಈ ಪಾಯಿಂಟ್ನ. ಹೇಗೆ ರಿಯಾಕ್ಷನ್ ಕೊಡ್ತೀರಾ ಅಷ್ಟು ಜನ ನಿಮ್ಮ ಒಂದು ವಿಡಿಯೋ ನೋಡ್ತಾರೆ, ಅಂದರೆ ಗ್ರೀನ್ ಸ್ಕ್ರೀನ್ ಶಾಟ್ ನೋಡ್ತಾರೆ, ಪ್ಲಸ್ ಅಲ್ಲಿ ಸಬ್ಸ್ಕ್ರೈಬರ್ ಸಿಗ್ತಾರೆ ನಿಮಗೆ. ಮೈಂಡಲ್ಲಿ ಇಟ್ಕೊಳ್ಳಿ ಇದನ್ನ. ಅಷ್ಟು ಚೆನ್ನಾಗಿ ಗ್ರೀನ್ ಸ್ಕ್ರೀನ್ ಶಾಟ್ ಮಾಡಿದ್ರೆ ಬೇಗ ವೈರಲ್ ಆಗುತ್ತೆ, ಪ್ಲಸ್ ಸಬ್ಸ್ಕ್ರೈಬರ್ ಕೂಡ ತಂದು ಕೊಡುತ್ತೆ. ಈ ಥರ ನೀವು ಗ್ರೀನ್ ಸ್ಕ್ರೀನ್ ಶಾಟ್ಸ್ ಮಾಡಬೇಕು. ಗ್ರೀನ್ ಸ್ಕ್ರೀನ್ ಶಾಟ್ಸ್ ಮಾಡಿದ್ಮೇಲೆ ನೋಡಿ ಸೈಡಲ್ಲಿ ಈ ಥರ ನಮಗೆ ಎಲ್ಲ ಒಂದು ಆಪ್ಷನ್ಸ್ ಎಲ್ಲ ಸಿಗ್ತಾ ಇರುವಂಥದ್ದು. ಇದನ್ನ ನಾವು ಅಪ್ಲೈ ಮಾಡ್ಬೋದು. ಟೆಕ್ಸ್ಟ್ ಅದೇನು ಅಷ್ಟೊಂದು ಮುಖ್ಯ ಇಲ್ಲ, ಬೇಕಂತ ಅಂದರೆ ಬೇಕಂದ್ರೆ ಮಾಡ್ಕೊಬೋದು ನೀವು. ಈಗ ಸಪೋಸ್ ನೀವು ರೆಕಾರ್ಡ್ ಮಾಡಿದ್ದೀರಂತ ಗ್ರೀನ್ ಸ್ಕ್ರೀನ್ ಶಾಟ್ಸ್ ಈಗ ಸರಿಯಾಗಿ ಬಂದಿಲ್ಲ ಅಂತ ಅಂದರೆ ಮತ್ತೆ ರೀಟ್ರೈ ಮಾಡ್ಬೋದು. ಬ್ಯಾಕ್ ಹೋಗಿ ಸರಿಯಾಗಿ ಬಂದಿದೆ ಅಂತ ಅಂದರೆ ನೀವು ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ. ಕೊಟ್ಟಾದ್ಮೇಲೆ ಇಲ್ಲಿ ನಮಗೆ ಅಪ್ಲೋಡಿಂಗ್ ಆಪ್ಷನ್ ಬರುತ್ತೆ, ಕೊನೆಯ ಸ್ಟೆಪ್ ಇದು ನೋಡಿ. ಕ್ಲಿಕ್ ಕೊಟ್ಟಾಗ ಇಲ್ಲಿ ಕೆಲವೊಂದು ಆಪ್ಷನ್ಸ್ ಬರುತ್ತೆ. ಇಲ್ಲಿ ನೋಡಿ ಹ್ಯಾಶ್ ಟ್ಯಾಗ್ಸು. ಈ ಹ್ಯಾಶ್ ಟ್ಯಾಗ್ಸ್ನ ಬಳಸಬೇಕಾಗುತ್ತೆ. ನೀವು ಎಷ್ಟು ಹ್ಯಾಶ್ ಟ್ಯಾಗ್ ಬಳಸಬೇಕು? 3 ಇಲ್ಲ ಅಂದ್ರೆ 4. ಅದ್ರ ಮೇಲೆ ಬಳಸೋಕ್ಕೆ ಹೋಗಲೇಬೇಡಿ. ಬಳಸಿದ್ರೆ ಆವಾಗ ತುಂಬ ವೈರಲ್ ಆಗುತ್ತೆ. ನಿಮ್ಮದು ಶಾರ್ಟ್ಸ್ ತುಂಬ ವೈರಲ್ ಆಗಲ್ಲ, ಪ್ಲಸ್ ಸಬ್ಸ್ಕ್ರೈಬರ್ ಕೂಡ ಬರಲ್ಲ. ಮೈಂಡಲ್ಲಿ ಇಟ್ಕೊಳ್ಳಿ. ತುಂಬ ಓವರ್ ಹ್ಯಾಶ್ ಟ್ಯಾಗ್ಸ್ ಆಗ್ತಾ ಇದ್ರೆ ನಿಮಗೆ ವೈಲೇಷನ್ ಆಗುತ್ತೆ. ಮೈಂಡಲ್ಲಿ ಇಟ್ಕೊಳ್ಳಿ. 3 ಇಲ್ಲ 4 ಅಷ್ಟೇ ಹಾಕಿ ಅದ್ರ ಮೇಲೆ ಹಾಕಿದ್ರೆ ವೈಲೇಷನ್. ಮೈಂಡಲ್ಲಿ ಇಟ್ಕೊಳ್ಳಿ ಇದನ್ನ ನೋಡಿ. ಇದು ಹ್ಯಾಶ್ ಟ್ಯಾಗ್ ರಿಕಮೆಂಡ್ ಮಾಡುತ್ತೆ, ಇದನ್ನ ನೀವು ಹಾಕಬೇಕಾಗ್ತದೆ ನೋಡಿ. ಉದಾಹರಣೆಗೋಸ್ಕರ 4 ಹ್ಯಾಶ್ ಟ್ಯಾಗ್ ನಾನು ಹಾಕಿದ್ದೀನಿ ನಿಮಗೋಸ್ಕರ. ಯಾವ್ದು 4 ಹ್ಯಾಶ್ ಟ್ಯಾಗ್ ನಿಮಗೆ ತುಂಬ ಇಷ್ಟ, ತುಂಬ ಅಟ್ರಾಕ್ಟಿಂಗ್ ಅನ್ಸೋ ಆ ಹ್ಯಾಶ್ ಟ್ಯಾಗ್ನ ನೀವು ಚಾಯ್ಸ್ ಮಾಡ್ಬೋದು. ಆಮೇಲೆ ಪರ್ಟಿಕ್ಯುಲರ್ ಇದೆಲ್ಲ ಸೆಟ್ಟಿಂಗ್ ಹೊಂದಿರುವಂಥದ್ದು. ಇದ್ರಿಗೆ ನೀವು ನಿಮ್ಮೊಂದು ಡಿಸೈರ್ಡ್ ಆಪ್ಷನ್ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಾದ್ಮೇಲೆ ಕೊನೆಯದಾಗಿ ಅಪ್ಲೋಡ್ ಶಾರ್ಟ್ ಅಂತ ತೋರಿಸಿದೆ. ಅಪ್ಲೋಡ್ ಶಾರ್ಟ್ ಮೇಲೆ ಕ್ಲಿಕ್ ಕೊಡ್ತೀನಿ. ಅಪ್ಲೋಡ್ ಶಾರ್ಟ್ ಮೇಲೆ ಈಗ ನಾನು ಕ್ಲಿಕ್ ಕೊಟ್ಟಾಗ ಆ ಒಂದು ಪರ್ಟಿಕ್ಯುಲರ್ ಏನೈತೆ ಶಾರ್ಟ್ಸ್ ಅದು ಅಪ್ಲೋಡ್ ಆಗ್ತಿದೆ. ಈಗ ನೋಡ್ತಾ ಇರ್ಬೋದಲ್ಲ, ತೋರಿಸ್ತೀನಿ ಯೋರ್ ವಿಡಿಯೋಸ್ ಅಂತ ಹೋದಾಗ ನೋಡಿ ಈ ಗ್ರೀನ್ ಸ್ಕ್ರೀನ್ ಶಾರ್ಟ್ಸ್ ಅಪ್ಲೋಡ್ ಆಗ್ತಾ ಇರುವಂಥದ್ದು. ಈ ಸರಿಯಾದ ಮಾರ್ಗವನ್ನು ಬೆಳೆಸಿ ನೀವು ಗ್ರೀನ್ ಸ್ಕ್ರೀನ್ ಶಾರ್ಟ್ಸ್ ಅಪ್ಲೋಡ್ ಮಾಡ್ಬೋದು. ಆವಾಗ ನಾನು ಹೇಳ್ತಾ ಇದ್ದೀನಿ, ಗ್ಯಾರಂಟಿ ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಅದೇನಂತ ಅಂದರೆ ದಿನಕ್ಕೆ 3 ಗ್ರೀನ್ ಸ್ಕ್ರೀನ್ ಶಾರ್ಟ್ಸ್ ಮಾಡಿ. ಓಕೆ ಫ್ರೆಂಡ್ಸ್, 3 ಗ್ರೀನ್ ಸ್ಕ್ರೀನ್ ಶಾರ್ಟ್ಸ್ ಮಾಡಿ. 3 ಮೇಲೆ ಮಾಡ್ಕೋಬೋದು. 3 ಮೇಲೆ ಮಾಡಿದ್ರೆ ಯೂಟ್ಯೂಬರು ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗೆ ನೋಟಿಫಿಕೇಶನ್ ಕಳಿಸಲ್ಲ. ಮೈಂಡಲ್ಲಿ ಇಟ್ಕೊಂಡಿದ್ದ 3 ಗ್ರೀನ್ ಸ್ಕ್ರೀನ್ ಶಾರ್ಟ್ಸ್ ಮಾಡಿ ಒಂದು ದಿನಕ್ಕೆ. ನಾ ಗ್ಯಾರಂಟಿ ಕೊಡ್ತಾ, ನೀವು 1 ತಿಂಗಳ ಒಳಗಡೆ ನೀವು 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಬೋದು. ಹೌದು, ಗ್ಯಾರಂಟಿ ಕೊಡ್ತಾ ಇದ್ದೀನಿ ನಿಮಗೆ. ಆಗಲಿಲ್ಲ ಅಂತ ಅಂದರೆ ಬೇಕಾದ್ರೆ ನಿಮಗೆ ನಂಬರ್ ಕೊಟ್ಟಿರೋದನ್ನ ಕೆಳಗಡೆ 24/7 ನಿಮಗೆ ರಿಪ್ಲೈ ಮಾಡ್ತೀನಿ. 9916156618 ಈ ನಂಬರ್ಗೆ ನನಗೆ ವಾಟ್ಸಪ್ ಮಾಡಿ. 2% ಗ್ಯಾರಂಟಿ ಕೊಡ್ತಾ ಇದ್ದೀನಿ. ನೀವು 1 ತಿಂಗಳು ಒಳಗಡೆ ದಿನಕ್ಕೆ ನೀವು 3 ಸ್ಕ್ರೀನ್ ಶಾಟ್ಸ್ ಮಾಡಿದ್ರೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ತೀರಾ ಅಂತ ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಮತ್ತೆ ತುಂಬ ಜನ ನನ್ನ ಕ್ವಶನ್ ಕೇಳ್ತಿದ್ರು, ಬರೋದು ಅಕಸ್ಮಾತ್ ಏನಾದ್ರು ನಾವು ಗ್ರೀನ್ ಸ್ಕ್ರೀನ್ ಶಾಟ್ ಚಾನಲ್ ಮಾಡ್ಬೇಕಂತ ಇದ್ರೆ ಅಥವಾ ಮಾಡ್ತೀನಂತ ಅಂದರೆ ನಾನು ಯಾವ ಕ್ಯಾಟಗರಿ ಚಾಯ್ಸ್ ಮಾಡಬೇಕು? ಪರ್ಟಿಕ್ಯುಲರ್ ಕ್ಯಾಟಗರಿಗೆ ಏನು ಗ್ರೀನ್ ಸ್ಕ್ರೀನ್ ಶಾರ್ಟ್ ಚಾನಲ್ಗೆ ಅಂತ ಅಂದರೆ ಅದು ಎಂಟರ್ಟೈನ್ಮೆಂಟ್. ಮೈಂಡಲ್ಲಿ ಇಟ್ಕೊಳ್ಳಿ ಎಲ್ಲರೂ. ಯಾರು ಗ್ರೀನ್ ಸ್ಕ್ರೀನ್ ಶಾರ್ಟ್ಸ್ ಚಾನಲ್ ಮಾಡ್ತೀರಾ ನೀವು ಎಂಟರ್ಟೈನ್ಮೆಂಟ್ ಕ್ಯಾಟಗರಿ ಚಾಯ್ಸ್ ಮಾಡಬೇಕಾಗುತ್ತೆ. ಆದರೆ ನಾನು ಹೇಳ್ತಾ ಇದ್ದೀನಿ, ಗ್ಯಾರಂಟಿ ಕೊಡ್ತಾ ಇದ್ದೀನಿ, ಈ ಪರ್ಟಿಕ್ಯುಲರ್ ಗ್ರೀನ್ ಸ್ಕ್ರೀನ್ ಶಾರ್ಟ್ಸ್ ಚಾನಲ್ ಮಾನಿಟೈಸೇಷನ್ ಆಗೋದು ಡೌಟು. ಎಲ್ಲೋ ಒಂದು ರೇರ್ ಅಂತಲೇ ಹೇಳ್ಬೋದು. ಒಂದು 5% ಇಲ್ಲಾಂದ್ರೆ 2% ಅಷ್ಟೇ ಗ್ರೀನ್ ಸ್ಕ್ರೀನ್ ಶಾರ್ಟ್ಸ್ ಮಾನಿಟೈಸೇಷನ್ ಆಗೋದು. ಮಿಕ್ಕಿದೆಲ್ಲ ರಿಯೂಸ್ಡ್ ಕಾಂಟೆಂಟ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಹೇಳ್ದಾನೆ ನಿಮಗೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ ಎಲ್ಲ ಗ್ರೀನ್ ಸ್ಕ್ರೀನ್ ಶಾರ್ಟ್ಸ್ ಡಿಲೀಟ್ ಮಾಡಬೇಕಾಗುತ್ತೆ. ಅಲ್ಲಿವರೆಗೂ 1000 ಸಬ್ಸ್ಕ್ರೈಬರ್ಸ್ ಆಗೋವರೆಗೂ ಗ್ರೀನ್ ಸ್ಕ್ರೀನ್ ಶಾರ್ಟ್ಸ್ ಮಾಡ್ತಾ ಇರಬೇಕು. ಮೈಂಡಲ್ಲಿ ಇಟ್ಕೊಳ್ಳಿ ಇದನ್ನ. 1000 ಸಬ್ಸ್ಕ್ರೈಬರ್ಸ್ ಆದಮೇಲೆ ಎಲ್ಲ ಡಿಲೀಟ್ ಮಾಡಿಬಿಡಿ. ಇಲ್ಲ ಅಂತಂದರೆ ನಿಮಗೆ ರಿಯೂಸ್ ಕಾಂಟೆಂಟ್ ಪ್ರಾಬ್ಲಮ್ ಬರುತ್ತೆ. ಇದೊಂದು ನಿಮ್ಮ ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ. ಈ ದಾರಿ ಬಳಸಿ ನೀವು ಸರಿಯಾಗಿ ಗ್ರೀನ್ ಸ್ಕ್ರೀನ್ ಶಾರ್ಟ್ಸ್ ಮಾಡ್ಬೋದು. ಆಯ್ತಪ್ಪ, ಬರೋ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು. ಅದ್ರ ಬಗ್ಗೆ ಮುಂಚೆ ನಾನು ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡಿದೆ. 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು ಗ್ರೀನ್ ಸ್ಕ್ರೀನ್ ಶಾರ್ಟ್ಸ್ಗೆ. ನೆಕ್ಸ್ಟ್ ವಾಚ್ ಅವರ್, ಇದೇ ಮೇನ್ ಇರೋದು. ವಾಚ್ ಅವರ್ ನಾನು ಹೇಳಿದೆ, ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ಬೇಕು. ನಿಮ್ಮೊಂದು ಓನ್ ಕಾಂಟೆಂಟ್ ಪ್ಲಸ್ ಶಾರ್ಟ್ಸ್ ಮಾಡ್ತಾ ಇದ್ರೆ ಬೇಗ ನಿಮ್ಮೊಂದು ವಿಡಿಯೋ ವೈರಲ್ ಆದರೆ ನಿಮ್ಮ ಅದೃಷ್ಟಕ್ಕೆ ಆವಾಗ 200% ನಿಮಗೆ ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗುತ್ತಂತ. ಮತ್ತು ಆ ವಿಡಿಯೋದಲ್ಲಿ ಹೇಳಿದೆ ನಾನು ಲೈವ್ ಮಾಡಿ ಅಂತ. ಬೇಕಾದ್ರೆ ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ಬೇಕಂತ ಅಂದರೆ ಲೈವ್ ಮಾಡೋದು ಹೇಗೆ, ಲೈವ್ ಮಾಡುವ ಕರೆಕ್ಟ್ ದಾರಿ ಏನು, ಅಂದರೆ ಸರಿಯಾದ ಮಾರ್ಗವೇನು ಅಂತ ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ಬೇಕಂತ ಅಂದರೆ ಕಮೆಂಟ್ಸ್ನ ತಿಳಿಸಿ. ಅದ್ರ ಬಗ್ಗೆ ನಾನು ಕೂಡ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತೀನಿ, ಹೇಗೆ ನಾವು ಸರಿಯಾದ ಮಾರ್ಗದಲ್ಲಿ ಲೈವ್ ಮಾಡೋದು ಅಂತ. ಇಷ್ಟಾಯ್ತು ಈ ಒಂದು ವಿಡಿಯೋ. ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಸಿಗ್ತಂತ ಅಂದ್ಕೊಂಡಿನಿ. ಈ ಥರ
ಇನ್ಫಾರ್ಮೇಷನ್ ಬೇಕಂತ ಅಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಆಮೇಲೆ ಯೂಟ್ಯೂಬ್ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕಿದ್ರೆ, ಏನಾದ್ರು ಡೌಟ್ ಇದ್ರೆ, ಹೆಲ್ಪ್ ಬೇಕಿದ್ರೆ ಕೆಲವಡೆ ನಿಮಗೋಸ್ಕರ ನಂಬರ್ ಹಾಕಿ 24 ಬಾರ್ಸ್ ನಿಮಗೆ 200% ನಿಮಗೆ ರಿಪ್ಲೈ ಮಾಡೇ ಮಾಡ್ತೀನಿ. ಯಾರು ಪ್ರಾಬ್ಲಮ್ ಆಗಿದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ 200% ನಿಮ್ಮ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಕೊಡ್ತೀನಿ. ಮತ್ತು ಈ ಥರ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದೇಂಗಂದ್ರೆ ನೀವು ಸಬ್ಸ್ಕ್ರೈಬ್ ಆದ್ರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಕಾಮೆಂಟ್ ಮಾಡಿದ್ರೆ, ಇಷ್ಟು ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತಾರೆ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.